ಗುಡ್ ಆಫ್ಟರ್ನೂನ್ ವೀಕ್ಷಕರೇ, ತಮ್ಮೆಲ್ಲರಿಗೂ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ಇವತ್ತಿನ ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲರಿಗೂ ಅತಿ ಹೆಚ್ಚಾಗಿ ಕಾಡಿಸ್ತಾ ಇರುವಂತಹ ಡಯಾಬಿಟಿಸ್ ಬಗ್ಗೆ ಮಾತಾಡ್ತವೆ. ಇನ್ನು ಡಯಾಬಿಟಿಸ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕ್ಲಾಸ್ ಹೋಮಿಯೋಪತಿ ಡಾಕ್ಟರ್ ಆದಂತಹ ಡಾಕ್ಟರ್ ಮರಿಯಾ ಥಾಮಸ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ನಾವು ಮೊದಲೆಲ್ಲ ನೋಡ್ತಾ ಇದ್ವಿ ಒಂದು 50-60 ವರ್ಷ ಮೇಲ್ಪಟ್ಟವರಲ್ಲಿ ಈ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಕಾಣಿಸ್ಕೊಂತಾ ಇತ್ತು. ಆದ್ರೆ ಈಗಿನ ಒಂದು ಜನರೇಷನ್ ಏನಾಗಿದೆ ಅಂತ ಹೇಳಿದ್ರೆ ಒಂದು ಚಿಕ್ಕ ಏಜ್, ಒಂದು ಬಿಗ್ ಬೇಬೀಸ್ ಅಂತ ಕಾಣಿಸ್ಕೊಂತಾ ಇದೆ. ಆ ಬಿಗ್ ಬೇಬೀಸ್ ನಲ್ಲಿ ಈ ರೀತಿಯ ಒಂದು ಡಯಾಬಿಟಿಸ್ ಕಾಣಿಸ್ಕೊಂತಾ ಇದೆ. ಯಾಕೆ? ಇದು ಯಾವ ಟೈಪ್ ಆಫ್ ಡಯಾಬಿಟಿಸ್ ಅಂತ? ಓಕೆ, ಇದಕ್ಕೆ ಸಣ್ಣ ಮಕ್ಕಳಲ್ಲಿ ಅಂದ್ರೆ 20 ಇಯರ್ಸ್ಗಿಂತ ಮೊದಲು ಕಾಣಿಸ್ಕೊಳ್ಳೋ ಡಯಾಬಿಟಿಸ್ಗೆ ನಾವು ಜುವೆನೈಲ್ ಡಯಾಬಿಟಿಸ್ ಅಥವಾ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೇವೆ. ಅದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಪ್ಯಾಂಕ್ರಿಯಾಸ್ ಇಂದ ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ, ಅದು ಫುಲ್ ಸ್ಟಾಪ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಆರ್ಟಿಫಿಷಿಯಲ್ ಆಗಿ ಇನ್ಸುಲಿನ್ ಕೊಡಬೇಕಾಗುತ್ತೆ. ಅದಕ್ಕೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಅವರಿಗೆ ಈಗಿನ ಕಾಲದಲ್ಲಿ ಯಾಕಾಗ್ತಿದೆ ಅಂದ್ರೆ, ಈಗ ಏನಾದ್ರೂ ಇಂಜುರಿ ಆಗಿರ್ಬೋದು ಪ್ಯಾಂಕ್ರಿಯಾಸಿಗೆ, ಅಂದ್ರೆ ಏನೋ ಆಕ್ಸಿಡೆಂಟ್ ಆಗಿ ಪ್ಯಾಂಕ್ರಿಯಾಸಿಗೆ ಏನಾದ್ರೂ ಅಫೆಕ್ಟ್ ಆಗಿರ್ಬೋದು, ಅದರಿಂದಲೂ ಬರ್ಬೋದು. ಅಥವಾ ಹೆರಿಡಿಟ್ರಿ ಅಂದ್ರೆ ಅಪ್ಪ ಅಮ್ಮನಿಗೆ ಇಬ್ಬರಿಗೂ ಇದ್ರೆ 50% ಚಾನ್ಸಸ್ ಇರುತ್ತೆ ಬರೋದಕ್ಕೆ. ಅಥವಾ ಅಮ್ಮನಿಗೆ ಮಾತ್ರ ಇತ್ತಂದ್ರೆ ಒಂದು 30% ಚಾನ್ಸಸ್ ಇರುತ್ತೆ ಬರೋದಕ್ಕೆ. ಅಥವಾ ಅಪ್ಪನಿಗಿದ್ದು ಅಮ್ಮನಿಗೆ ಇರಲಿಲ್ಲ ಅಂದ್ರೆ ಒಂದು 10% ಚಾನ್ಸಸ್ ಇರುತ್ತೆ. ಅಲ್ಲಿ ಮದರ್ ಡಾಮಿನೇಟ್ ಆಗಿರ್ತಾರೆ. ಸೊ ಅದರಿಂದಾಗಿ ಈ ರೀತಿ ಬರ್ತಾ ಇದೆ. ಇನ್ನು ನಾರ್ಮಲ್ ವ್ಯಕ್ತಿಗಳಿಗೆ, ಯಾವುದೇ ರೀತಿಯ ಕಾಯಿಲೆ ಇಲ್ದಿರುವಂತಹ ವ್ಯಕ್ತಿಗಳಿಗೆ ಹಾಗೂ ಈ ಡಯಾಬಿಟಿಸ್ ಪೇಷಂಟ್ಗೆ ಏನ್ ವ್ಯತ್ಯಾಸ ಇರುತ್ತೆ? ಯಾವ ರೀತಿಯ ಒಂದು ಹಾರ್ಮೋನ್ ಇಂದ ಅವ್ರಿಗೆ ಈ ಒಂದು ಡಯಾಬಿಟಿಸ್ ಬಂದಿರುತ್ತೆ ಅಂತ? ಓಕೆ, ಡಯಾಬಿಟಿಸ್ ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗೋದು, ಅಂದ್ರೆ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಆಗೋದು ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಕೆಲವೊಂದು ಸಿಂಪ್ಟಮ್ಸ್ ತೋರಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾರ್ಮಲ್ ಪರ್ಸನ್ಸ್ಗೆ ಸ್ವಲ್ಪ ಹಸುವಾಗಿ ಊಟ ಮಾಡ್ತಾರೆ, ಓಕೆ ಆಗಿರ್ತಾರೆ. ಬಟ್ ಇವ್ರಿಗೆ ಹೇಗಾಗುತ್ತೆ ಅಂದ್ರೆ ಎಷ್ಟು ಊಟ ಮಾಡಿದ್ರು ಮತ್ತೆ ಮತ್ತೆ ಊಟ ಮಾಡಬೇಕು ಅನ್ಸುತ್ತೆ. ಅಂದ್ರೆ ಈಗ 1 ಅವರ್ಗೆ 2-3 ಸರಿ ಊಟ ಮಾಡ್ತಾರೆ, ಮತ್ತೆ ಆಮೇಲೆ ಮತ್ತೆ ಹಸು ಆಗುತ್ತೆ, ಆ ರೀತಿ ಊಟ ಮಾಡ್ತಾನೆ ಇರ್ತಾರೆ. ಮತ್ತೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಪದೇ ಪದೇ ನೀರಡಿಕೆ ಆಗುತ್ತೆ, ಅಂದ್ರೆ ಪದೇ ಪದೇ ವಾಟರ್ ತಗೊಂಡಿರ್ತಾರೆ. ಅವ್ರ ಹತ್ರ ಯಾವಾಗ್ಲೂ ಒಂದು ವಾಟರ್ ಬಾಟಲ್ ನೀರು ತಗೊಂಡು ಪದೇ ಪದೇ ನೀರು ತಗೋತಾನೆ ಇರ್ತಾರೆ. ಮತ್ತು ಪದೇ ಪದೇ ಅವರಿಗೆ ಯೂರಿನ್ ಪಾಸ್ ಮಾಡ್ಬೇಕನ್ಸುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಆಗ್ತಾ ಇರುತ್ತೆ ಅವರಿಗೆ. ಅದ್ರ ಜೊತೆಗೆ ಏನಾಗೋದು ಅಂದ್ರೆ ವೀಕ್ನೆಸ್ ಆಗೋದು, ಟಯರ್ಡ್ನೆಸ್ ಆಗೋದು. ಸ್ವಲ್ಪ ಈ ಕಂಟಿನ್ಯೂಸ್ಲಿ ಅವರು ಊಟ ಮಾಡ್ತಾ ಇರೋದ್ರಿಂದಾಗಿ ಈಗ ಏನಾಗುತ್ತೆ ಅಂದ್ರೆ ವೇಟ್ ಜಾಸ್ತಿ ಆಗುತ್ತಾ ಹೋಗುತ್ತೆ, ಒಬೆಸಿಟಿ ಆಗ್ತಾ ಹೋಗುತ್ತೆ. ಮತ್ತೆ ಏನೇ ಕೆಲಸ ಮಾಡೋಕೆ ಅವ್ರು ಟಯರ್ಡ್ನೆಸ್ ಆಗೋದು, ಒಂದು ಆಸಕ್ತಿ ಇಲ್ಲದ ರೀತಿ ಆಗೋದು, ಆ ರೀತಿ ಎಲ್ಲ ಆಗ್ತಾ ಇರುತ್ತೆ ಅವರಿಗೆ. ಇನ್ನು ಯಾವ್ದೆಲ್ಲ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಅಂತ ನೀವು ಹೇಳಿದ್ರಿ ಈಗಾಗಲೇ? ಟಯರ್ಡ್ನೆಸ್ ಇರುತ್ತೆ, ಜಾಸ್ತಿ ಹಸಿವೆ ಆಗುತ್ತೆ ಅವರಲ್ಲಿ, ಜಾಸ್ತಿ ಯುರಿನೇಷನ್ ಫ್ರೀಕ್ವೆನ್ಸಿ ಇರುತ್ತೆ ಅಂತ. ಇವೆಲ್ಲ ಸಿಂಪ್ಟಮ್ಸ್ ಜೊತೆಗೆ ಇನ್ನು ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ ತಕ್ಷಣ ನಿಮ್ಮಲ್ಲಿ ಅವರು ಬಂದ್ರೆ ನಿಮ್ಗೆ ಡಯಾಗ್ನೈಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ? ಓಕೆ, ಅಂದ್ರೆ ಈ ರೀತಿ ಸಿಂಪ್ಟಮ್ಸ್ ಅದು ಮಾರ್ಕ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ ಅಂಡ್ ಪಾಲಿಯೂರಿಯಾ ಅಂತ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ವೀಕ್ನೆಸ್ ಆಗೋದು, ಏನು ಕೆಲಸ ಆಡಕ್ಕೆ ಆಸಕ್ತಿ ಇಲ್ಲದಿರೋದು, ಆ ರೀತಿ ಎಲ್ಲ. ಬಟ್ ಈ 3 ಸಿಂಪ್ಟಮ್ಸ್ ನಾನು ಏನ್ ಹೇಳಿದೆ ಅದು ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದು ಟೈಪ್ 1 ಡಯಾಬಿಟಿಸ್ ಅಂತ. ಇನ್ನೊಂದು ಟೈಪ್ ಇದೆ ಟೈಪ್ 2 ಡಯಾಬಿಟಿಸ್ ಅಂದ್ರೆ ಈ ಟೈಪ್ 1 ಡಯಾಬಿಟಿಸ್ ನೀವು ಹೇಳ್ದಂಗೆ 20 ವರ್ಷದ ಒಳಗಡೆ ಕಾಣಿಸ್ಕೊಳ್ಳೋ ಡಯಾಬಿಟಿಸ್. 40 ಇಯರ್ಸ್ ಬಿಲೋ, 20 ವರ್ಷಕ್ಕಿಂತ ಒಳಗೆ ಕಾಣಿಸ್ಕೊಳ್ಳೋಕೆ ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. 40 ಇಯರ್ಸ್ ಬಿಲೋ ಕಾಣಿಸ್ಕೊಳ್ಳೋದಕ್ಕೆ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೇವೆ. ಈಗ ಒಂದು ಪೇಷಂಟಿಗೆ ಅಬೌವ್ 50 ಕಾಣಿಸ್ಕೊಂಡ್ರೆ ಅದಕ್ಕೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಸರಿಯಾಗಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಬಟ್ ನಮ್ಮ ಸೆಲ್ಸ್ ವೀಕ್ ಆಗಿರೋದ್ರಿಂದ, ಓಲ್ಡ್ ಆಗಿರೋದ್ರಿಂದ ಏನಾಗುತ್ತೆ ಅದು ಸರಿಯಾದ ಸಮಯದಲ್ಲಿ ಅಬ್ಸರ್ವ್ ಮಾಡಲ್ಲ. ಸೊ ಅದರಿಂದಲೂ ಅವರಿಗೆ ಡಯಾಬಿಟಿಸ್, ಬ್ಲಡ್ ಅಲ್ಲಿ ಶುಗರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ. ಅವರಲ್ಲೂ ಈ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಡಿಮೆ, ಯಾಕಂದ್ರೆ ಸಡನ್ ಆಗಿ ಕಾಣಿಸ್ಕೊಳ್ಳಲ್ಲ. ಬೇರೆ ಏನಾದ್ರೂ ತೊಂದರೆಗೆ ಅವರು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಬೇರೆ ಯಾವ್ದಾದ್ರು ತೊಂದರೆಯಿಂದ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಈ ಶುಗರ್ ಅಥವಾ ಬ್ಲಡ್ ಚೆಕಪ್ ಫುಲ್ ಮಾಡಿದಾಗ ಅವ್ರ ಶುಗರ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಆ ರೀತಿ ನಾವು ಟೈಪ್ 2 ಡಯಾಬಿಟಿಸ್ ಅನ್ನ ಡಯಾಗ್ನೋಸ್ ಮಾಡಬಹುದು. ಇನ್ನು ಟೈಪ್ 1 ಟೈಪ್ 2 ಜೊತೆಗೆ ಮತ್ಯಾವ್ದಾದ್ರು ರೀತಿಯ ಡಯಾಬಿಟಿಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆಯಾ ಅಂತ? ಖಂಡಿತ ಇದೆ. ಕೆಲವರಿಗೆ ಏನಾಗುತ್ತೆ ಪ್ರೆಗ್ನೆಂಟ್ ಟೈಮ್ ಅಲ್ಲಿ, ಅವ್ರು ಪ್ರೆಗ್ನೆಂಟ್ ಇದ್ದಾಗ ಅವರಿಗೆ ಶುಗರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ
ಚೆಕಪ್ ಮಾಡ್ತಾ ಇರಬೇಕಾದ್ರೆ ಅಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಒಂದ್ಸರಿ ನಾವು ಬ್ಲಡ್ ಚೆಕಪ್ ಮಾಡಿದಾಗ ಅವ್ರ ಶುಗರ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದಕ್ಕೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ ನಾವು. ಅವರಿಗೂ ಕೆಲವೊಬ್ಬರಿಗೆ ಹಸಿವು ಜಾಸ್ತಿ ಆಗೋದು ಈ ರೀತಿ ಸಿಂಟಮ್ಸ್ ಕೆಲವೊಬ್ಬರಿಗೆ ಬರುತ್ತೆ, ಕೆಲವೊಬ್ಬರಿಗೆ ಬರೋದೇನೂ ಇರ್ಬೋದು. ಅವ್ರಿಗೆ ಏನಾಗುತ್ತೆ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಅವರು ಏನು ಸರಿಯಾದ ಟ್ರೀಟ್ಮೆಂಟ್ ಅಥವಾ ಡಯಟ್ ಎಲ್ಲ ತಗೊಂಡಿಲ್ಲ ಅಂದ್ರೆ ಅವರಿಗೆ ಮಗು ಸೈಜ್ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ. ಮಗು ವೇಟ್ ನಾರ್ಮಲ್ ಬೇಬಿ ವೇಟ್ 2.5 to 3 kg ಇರ್ಬೋದು. ಬಟ್ ಅವ್ರಿಗೆ ಏನಾಗುತ್ತೆ 3.5 4 kg ಆ ರೀತಿ ಎಲ್ಲ ಇರುತ್ತೆ. ಸೊ ಅದು ಇನ್ನ ಕಂಟಿನ್ಯೂ ಮಾಡಿದ್ರೆ ಆ ಮಗುವಿಗೂ ಅದು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಹಾರ್ಟ್ ಡಿಸೀಸ್ ಬರ್ಬೋದು ಅಥವಾ ಆ ಮಗುವಿಗೂ ಡಯಾಬಿಟಿಸ್ ಅಂದ್ರೆ ಜುವೆನೈಲ್ ಡಯಾಬಿಟಿಸ್ ಹುಟ್ಟಿದ ಕೂಡಲೇ ಡಯಾಬಿಟಿಸ್ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಈಗೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಶಿಲ್ಪಾ ಅಂತ ಮೇಡಮ್. ಶಿಲ್ಪಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾವು ನಾಗರಬಾವಿಯಿಂದ. ಓಕೆ, ನಿಮ್ ಜೊತೆ ಡಾಕ್ಟರ್ ಮರಿಯಾ ಥಾಮಸ್ ಅವರಿದ್ದಾರೆ, ಮಾತಾಡಿ. ಹಲೋ. ಹಲೋ ಮೇಡಮ್. ಹಲೋ, ಹೇಳಿ ಅಮ್ಮ. ಮೇಡಮ್ ನಾವು ಡಯಾಬಿಟಿಸ್ ಕೇಳಬೇಕಿತ್ತು. ಓಕೆ, ಕೇಳಿ. ಏನ್ ತೊಂದರೆ ಆಗ್ತಿದೆ ನಿಮ್ಗೆ? ನೀವ್ ಇವಾಗ ಟಿವಿಲಿ ಹೇಳ್ತಿದ್ದೀರಲ್ಲ ಸುಸ್ತಾಗುತ್ತೆ, ಪದೇ ಪದೇ ಹಸುವಾಗುತ್ತೆ ಅಂತ. ಹೌದು. ಅದು ಯಾವುದೇ ಪ್ರಾಬ್ಲಮ್ ನನ್ನಲ್ಲಿ ಇಲ್ಲ. ಓಕೆ. ಆದ್ರೂ ನಾನು ಮೊನ್ನೆ ಚೆಕಪ್ ಮಾಡಿಸ್ದಾಗ ಡಯಾಬಿಟಿಸ್ ಅಂತ ಹೇಳಿದ್ದಾರೆ. ಓಕೆ, ಡಯಾಬಿಟಿಸ್ ಅಂದ್ರೆ ಎಷ್ಟು ಬಂದಿತ್ತಮ್ಮ ನಿಮ್ಗೆ ರೇಂಜ್? ನನಗೆ 8 ಪಾಯಿಂಟ್ ಬಂದಿತ್ತು ಮೇಡಮ್. 8 ಪಾಯಿಂಟ್ ಅಂದ್ರೆ HbA1c ಅಂತ ಮಾಡಿದ್ರಾ ನೀವು? 3 ಮಂತ್ಸ್ ಒಂದ್ಸರಿ ಮಾಡ್ತಾರ, ಅದನ್ನ ಮಾಡಿದ್ರಾ? ಅದನ್ನ ಮಾಡಿಸಿದ್ರು. ಓಕೆ ಓಕೆ. ಬೇರೆ ಏನಾದ್ರೂ ತೊಂದರೆ ಆಗುತ್ತಮ್ಮ ನಿಮ್ಗೆ? ಕೈ ಕಾಲು ಉರಿಯೋದು ಆ ರೀತಿ ಏನಾದ್ರೂ ತೊಂದರೆ ಆಗ್ತಿದ್ಯಾ? ನನಗೆ ಏನ್ ಪ್ರಾಬ್ಲಮ್ ಇಲ್ಲ ಬೇರೆ ತರದ್ದು. ಓಕೆ, ವೇಟ್ ಜಾಸ್ತಿ ಆಗ್ತಿರೋದು ಆ ರೀತಿ ಏನಾದ್ರು ತೊಂದರೆ ಆಗ್ತಿದ್ಯಾ? ಇಲ್ಲ, ವೆಯ್ಟ್ ಕಮ್ಮಿ ಆಗಿದೆ. ನನ್ ವೆಯ್ಟ್ ಏನ್ ಜಾಸ್ತಿ ಇಲ್ಲ. ಜಾಸ್ತಿ ಇಲ್ಲಲ್ಲ. ಕೆಲವೊಬ್ಬರಿಗೆ ಈ ಹೇಳಿದ ಸಿಂಟಮ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತಮ್ಮ, ಕೆಲವೊಬ್ಬರಿಗೆ ಕಾಣಿಸ್ಕೊಳ್ಳಲ್ಲ. ಅದಕ್ಕೆ ಚೆಕಪ್ ಮಾಡ್ತಾ ಇರಬೇಕಾದ್ರೆ ಅಂದ್ರೆ ಸೈಲೆಂಟ್ ಡಯಾಬಿಟಿಸ್ ಅಂತ ಹೇಳ್ಬೋದು ಇದಕ್ಕೆ. ಅದಕ್ಕೆ ಏನಾದ್ರೂ ಸಿಂಟಮ್ಸ್ ತೋರಿಸ್ಕೊಳ್ಳಲ್ಲ, ಬಟ್ ಅವ್ರ ಬಾಡಿಯಲ್ಲಿ ಶುಗರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಅಥವಾ ಅದನ್ನೇ ಸಿಂಟಮ್ಸ್ ಏನು ತೋರಿಸ್ತಿಲ್ಲ, ಬಲೆ ಶುಗರ್ ವ್ಯಾಲ್ಯೂ ಅಷ್ಟೇ ಜಾಸ್ತಿ ಇದೆ ಅಂತ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅವರಿಗೆ ಅದರಿಂದ ಬರೋ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನೀವು ಹೇಳಿದ್ರಿ ಜೆಸ್ಟೇಷನಲ್ ಒಂದು ಡಯಾಬಿಟಿಸ್ ಅಂತ ಇದೆ, ಅದು ಪ್ರೆಗ್ನೆಂಟ್ ವುಮೆನ್ಸ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಈ ಪ್ರೆಗ್ನೆನ್ಸಿ ಡ್ಯೂರೇಷನ್ ಆದ ನಂತರ ಈ ಜೆಸ್ಟೇಷನಲ್ ಡಯಾಬಿಟಿಸ್ ಡಿಸಾಲ್ವ್ ಆಗಕ್ಕೆ ಚಾನ್ಸಸ್ ಇದೆಯಾ, ಇಲ್ಲಾಂದ್ರೆ ಅದರಿಂದ ಬೇಬಿಗೆ ಏನಾದ್ರೂ ಬರೋ ಚಾನ್ಸಸ್ ಇದೆಯಾ ಅಂತ? ಓಕೆ, ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಇದು ಜೆಸ್ಟೇಷನಲ್ ಡಯಾಬಿಟಿಸ್ ಬಂದ್ಮೇಲೆ ಸರಿಯಾದ ಟ್ರೀಟ್ಮೆಂಟ್ ಅಥವಾ ಡಯಟ್ ಎಲ್ಲ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಡೆಲಿವರಿ ಆದ ನಂತರ ಅಲ್ಲೇ ನಿಲ್ಲಿಸಬಹುದು. ಅಂದ್ರೆ ಏನು ಮತ್ತೆ ಶುಗರ್ ಟ್ಯಾಬ್ಲೆಟ್ ತಗೊಳ್ಳೋದು ಅಥವಾ ಶುಗರ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರಲ್ಲ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಅದನ್ನೇ ಟೈಪ್ 2 ಡಯಾಬಿಟಿಸ್ ಆಗಿ ಕನ್ವರ್ಟ್ ಆಗಿ ಅದೇ ಕಂಟಿನ್ಯೂ ಆಗ್ಬೋದು. ಅದು ಡಿಪೆಂಡ್ ಆಗುತ್ತೆ ಅವ್ರ ಟ್ರೀಟ್ಮೆಂಟ್ ಯಾವ ರೀತಿ ತಗೊಂಡಾರೆ, ಅವ್ರ ಡಯಟ್ ಏನಾದ್ರು ಮಾಡಿದಾರ ಅಥವಾ ಕಾಮನ್ ಆಗಿ ಪ್ರೆಗ್ನೆಂಟ್ ವುಮೆನ್ ಹಸುವಾಗೋದೆಲ್ಲ ಇರುತ್ತೆ. ಸೊ ಅವ್ರು ಅದನ್ನ ಕಂಟಿನ್ಯೂಸ್ ತಗೋತಾ ಇರೋದು, ಯಾಕಂದ್ರೆ ಹಾರ್ಮೋನ್ ಚೇಂಜಸ್ ಎಲ್ಲ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಅವರು ಜಾಸ್ತಿ ಎಕ್ಸರ್ಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಡಯಟ್ ಅನ್ನು ಫುಲ್ ಕಂಟ್ರೋಲ್ ಮಾಡಬೇಕು, ಆ ರೀತಿ ಎಲ್ಲ ಮಾಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಅದು ಡೆಲಿವರಿ ನಂತರ ಕಂಟಿನ್ಯೂ ಆಗಲ್ಲ, ಕೆಲವೊಬ್ಬರಿಗೆ ಕಂಟಿನ್ಯೂ ಆಗುತ್ತೆ. ಡಿಪೆಂಡ್ ಆನ್ ದ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಅದರಿಂದ ಮಗುವಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಖಂಡಿತ ಎಫೆಕ್ಟ್ ಆಗುತ್ತೆ. ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಎಫೆಕ್ಟ್ ಆಗುತ್ತೆ. ನಾನು ಹೇಳಿತರ ಮಗು ಸೈಜ್ ದೊಡ್ಡದಾಗುತ್ತೆ, ಬಟ್ ದೊಡ್ಡದಾಗೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಅವರಿಗೆ ಡೆಲಿವರಿ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಮಾಡದೆ LSCS ಮಾಡಬೇಕಾಗುತ್ತೆ, ಅಂದ್ರೆ ಸಿಸೇರಿಯನ್ ಆಗಿ ಮಾಡಬೇಕಾಗುತ್ತೆ. ಅದಲ್ಲದೆ ಬೇರೆ ಅಂದ್ರೆ ಅವ್ರ ಕಾಂಪ್ಲಿಕೇಶನ್ ಅಂದ್ರೆ ಮಗುವಿಗೆ ಹಾರ್ಟ್ ಇದೆ ಏನಾದ್ರೂ ಪ್ರಾಬ್ಲಮ್ ಆಗೋದು, ಆ ರೀತಿ ಬೇರೆ ಏನು ತೊಂದರೆ ಆಗಲ್ಲ ಅವ್ರಿಗೆ. ಓಕೆ, ಇನ್ನು ನಾವು ಪ್ರೀವಿಯಸ್ ಕಾಲರ್ ನ ನೋಡೋದಾದ್ರೆ ಅವ್ರು ಏನ್ ಹೇಳಿದ್ರು, ನಿಮ್ಗೆ ಯಾವುದೇ ರೀತಿಯ ಸಿಂಟಮ್ಸ್ ಕಾಣಿಸ್ಕೊಂತಾ ಇಲ್ಲ, ಆದ್ರೆ ಶುಗರ್ ಲೆವೆಲ್ಸ್ ನಲ್ಲಿ ಏರುಪೇರು ಕಾಣಿಸ್ಕೊಳ್ತಿದೆ ಅಂತ ಹೇಳಿದ್ರು. ಸೊ ನೀವ್ ಹೇಳಿದ್ರಿ ಸೈಲೆಂಟ್ ಟೈಪ್ ಆಫ್ ಡಯಾಬಿಟಿಸ್ ವೆರಿ ಡೇಂಜರಸ್ ಅಂತ ಹೇಳಿದ್ರು. ಈ ಒಂದು ಸೈಲೆಂಟ್ ಟೈಪ್ ಆಫ್ ಡಯಾಬಿಟಿಸ್ ನ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಗೆ ತಿರ್ಕೊಳತ್ತೆ ಅಂತ? ಓಕೆ, ಕಾಂಪ್ಲಿಕೇಶನ್ಸ್ ಸೈಲೆಂಟ್ ಸಿಂಟಮ್ಸ್ ಬರ್ತಿಲ್ಲ ಅಂತ ಹೇಳ್ಕೊಂಡು ಓಕೆ ನನಗೇನು ತೊಂದರೆ ಆಗ್ತಿಲ್ಲ ನೆಗ್ಲೆಕ್ಟ್ ಮಾಡೋಣ ಅಂತ ಇರ್ತಾರೆ. ಬಟ್ ಏನಾಗುತ್ತಂದ್ರೆ ಅಂತ ಪೇಷಂಟ್ ಅಲ್ಲಿ ಏನಾಗುತ್ತೆ ಹಾಗೆ ಕಂಟಿನ್ಯೂಸ್ ಮಾಡ್ತಾ ಇದ್ರೆ ನರ್ವ್ಸ್ ಅಲ್ಲೆಲ್ಲ ಶುಗರ್ ಬೇಕಾಗುತ್ತೆ, ಬಿಕಾಸ್ ಎನರ್ಜಿ ಎಲ್ಲ ಪ್ರೊಡ್ಯೂಸ್ ಆಗೋಕ್ಕೋಸ್ಕರ. ಬಟ್ ಏನಾಗುತ್ತೆ ಅಂದ್ರೆ ಶುಗರ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ಅಲ್ಲಿ ಡ್ಯಾಮೇಜ್ ಆಗೋಕ್ ಸ್ಟಾರ್ಟ್ ಆಗುತ್ತೆ ನರ್ವ್ಸ್. ಅದರಿಂದಾಗಿ ಕೈ ಕಾಲು ಉರಿಯೋದು ಹಿಂಗೆ ಇವಾಗ ಅವ್ರಿಗೇನು ಹೇಳಿಲ್ಲ, ತೊಂದರೆ ಆಗೋದು ಆ ರೀತಿ ಏನು ಹೇಳಿಲ್ಲ. ಬಟ್ ಇದೇ ರೀತಿ ಕಂಟಿನ್ಯೂ ಆಯ್ತಂದ್ರೆ ಅವರಿಗೆ ನರ್ವ್ಸ್ ಎಲ್ಲ ವೀಕ್ನೆಸ್ ಆಗಿ ಕೈ ಕಾಲು ಉರಿಯೋದು ಅಥವಾ ಕಣ್ಣಿದ್ದು ನರ್ವ್ಸಿಗೆ ಡ್ಯಾಮೇಜ್ ಆಗಿ ಕಣ್ಣು ಮಂಜಾಗೋದು. ಕೆಲವು ಪೇಷಂಟ್ ಕೇಳಿರ್ಬೋದು, ನಮ್ಗೆ ಶುಗರ್ ಸ್ಟಾರ್ಟ್ ಆದ್ಮೇಲೆ ಕಣ್ಣು ಮಂಜಾಗ್ತಿದೆ ಅಂತ ಹೇಳ್ಬೋದು. ಆ ರೀತಿ ಕಣ್ಣು ಮಂಜಾಗೋದು ಅಥವಾ ಬೇರೆ ಪಾಲ್ಪಿಟೇಷನ್ ಜಾಸ್ತಿ ಆಗೋದು, ಆ ರೀತಿ ಎಲ್ಲ ತೊಂದರೆ ಬರುತ್ತೆ. ಕಣ್ಣು ಮಂಜಾಗುತ್ತೆ ಅಂದ್ರೆ ಅದೇ ಕಂಟಿನ್ಯೂ ಆಯ್ತಂದ್ರೆ ಅವರಿಗೆ ಏನು
ಕಣ್ಣು ಫುಲ್ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಏನಾಗುತ್ತಂದ್ರೆ ನಮ್ ಇದು ಶುಗರ್ ಹಾಗೆ ಕಂಟಿನ್ಯೂ ಆಯ್ತಂದ್ರೆ ಇದು ರಿನಲ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಕೆಲವು ಪೇಷಂಟ್ ಕಿಡ್ನಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಫುಲ್ ಫೇಲ್ಯೂರ್ ಆಗಿ ಅದು ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗೆಲ್ಲ ಬರುತ್ತೆ. ಓಕೆ ಡಾಕ್ಟರ್, ಡಯಾಬಿಟಿಸ್ ಬಗ್ಗೆ ಮಾತಾಡೋದು ಮತ್ತಷ್ಟಿದೆ, ಆದ್ರೆ ಈಗ ಒಂದು ಬ್ರೇಕ್ ತಗೋಬರೋಣ. ಎಸ್ ವೀಕ್ಷಕರೇ, ಡಯಾಬಿಟಿಸ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ನಿಮ್ಗೆ ಏನಾದ್ರೂ ರೀತಿಯ ಡೌಟ್ಸ್ ಇದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರ್ಸ್ಗೆ ನೀವು ಕರೆ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಈಗ ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್. ಬ್ರೇಕ್ ನ ನಂತರ ಮತ್ತೆ ಕ್ಲಿನಿಕ್ ಕಾರ್ಯಕ್ರಮ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ, ನನ್ನ ಹೆಸರು ಅಮಿತ್ ಅಂತ ಹೇಳ್ಬಿಟ್ಟು. ಅಮಿತ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಬಳ್ಳಾರಿ ಡಿಸ್ಟ್ರಿಕ್ಟ್. ಓಕೆ, ಡಾಕ್ಟರ್ ಮರಿಯಾ ಥಾಮಸ್ ಇದ್ದಾರೆ, ಮಾತಾಡಿ. ಹಲೋ 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 ಹೇಳಿ ಸರ್. ಹಲೋ ಹಲೋ ಹಾ ಮೇಡಮ್ ಹೇಳಿ. ಹೇಳಿ ಸರ್, ಏನ್ ತೊಂದರೆ ಆಗ್ತಿದೆ ನಿಮ್ಗೆ? ಮೇಡಮ್ ನಾನು ವೇಟ್ ಲಾಸ್ ಮಾಡ್ಬೇಕಿತ್ತು ಮೇಡಮ್. ಓಕೆ. ವೇಟ್ ಲಾಸ್ ಮಾಡೋಕೆ ಅದು ಏನ್ ಸ್ವಲ್ಪ ಅದು ಇದು ಮಾಡ್ಕೊಡಿ ಮೇಡಮ್, ಹೇಳಿ. ಓಕೆ, ವೇಟ್ ಲಾಸ್ ಮಾಡ್ಬೇಕಂದ್ರೆ ನೀವು ಡಯಟ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಆಯಿಲಿ ಫುಡ್ ಅಥವಾ ಸ್ಪೈಸಿ ಫುಡ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಸರಿಯಾದ ಟೈಮಲ್ಲಿ ಎಕ್ಸರ್ಸೈಸ್, ವಾಟರ್ ಇಂಟೇಕ್ ಜಾಸ್ತಿ ಮಾಡಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ಖಂಡಿತ ನಿಮ್ ವೇಟ್ ಲಾಸ್ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಎಸ್, ನಿಮ್ಮ ಹೆಸರು? ಅನು ಅಂತ. ಅನು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಅನು, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ. ಕಡಿಮೆ ಮಾಡಿದ್ದೀವಿ ಮೇಡಮ್. ಓಕೆ, ಮಾತಾಡಿ ಡಾಕ್ಟರ್ ಹತ್ರ. ಹಲೋ 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 ಡಾಕ್ಟರ್, ಶುಗರ್ ಪೇಷಂಟ್ ಗೋಧಿ ಐಟಮ್ ಪ್ರಿಫರೆನ್ಸ್ ಕೊಡ್ಬೇಕು, ಜೋಳದ ಐಟಮ್ ಪ್ರಿಫರೆನ್ಸ್ ಕೊಡ್ಬೇಕು? ಹಲೋ, ಸ್ವಲ್ಪ ಜೋರಾಗಿ ಮಾತಾಡಮ್ಮ. ಶುಗರ್ ಪೇಷಂಟ್ ಗೋಧಿ ಐಟಮ್ಸ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕಾ ಅಥವಾ ಜೋಳದ ಐಟಮ್ಸ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕಾ? ಒಬ್ರು ಚಪಾತಿ ತಿನ್ಬೇಕಂತ ಹೇಳ್ತಾರೆ, ಒಬ್ರು ರೊಟ್ಟಿ ತಿನ್ಬೇಕು ಅಂತ ಹೇಳ್ತಾರೆ. ಓಕೆ, ಶುಗರ್ ಇರೋರು ಸ್ವಲ್ಪ ರೈಸ್ ಅವಾಯ್ಡ್ ಮಾಡ್ಬೇಕಮ್ಮ. ಜೋಳ ಅಥವಾ ಗೋಧಿ ಐಟಮ್ಸ್ ಅಂದ್ರೆ ಚಪಾತಿ, ಗೋಧಿ ದೋಸೆ ಆ ರೀತಿ ಎಲ್ಲ ತಗೊಂಡ್ರೆ ಒಳ್ಳೇದಮ್ಮ. ರೈಸ್ ಐಟಮ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ ಅವರು. ರೈಸ್ ಐಟಮ್ ಅದು ಗೊತ್ತ್ರಿ, ಆದ್ರೆ ಒಬ್ರ ಜೋಳ ತಿನ್ಬಾರ್ದು, ಸ್ವಲ್ಪ ಜೋಳದ ಐಟಮ್ ಕಡಿಮೆ ತಿನ್ಬೇಕು ಒಬ್ರು ಹೇಳ್ತಾರೆ, ಒಬ್ರು ಗೋಧಿ ಐಟಮ್ ಕಡಿಮೆ ತಿನ್ಬೇಕು ಅಂತ ಹೇಳ್ತಾರೆ. ಇಲ್ಲಮ್ಮ, ಗೋಧಿ ಐಟಮ್ ಅಥವಾ ಜೋಳದ ಐಟಮ್ ನೀವು ತಿನ್ಬೋದು, ಏನು ತೊಂದರೆ ಆಗಲ್ಲ ಅದರಿಂದ. ಬಟ್ ರೈಸ್ ಅನ್ನು ಅವಾಯ್ಡ್ ಮಾಡಿದ್ರೆ ಮಾತ್ರ ಸಾಕಾಗುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಗೋಧಿ ಐಟಮ್ ಜಾಸ್ತಿ ತಿನ್ನೋದ್ರಿಂದ ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಅವಾಗ ಅದು ಈಗ ಚಪಾತಿ ತಿನ್ನುವರೆ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡು ಅದನ್ನ ತಿಂದ್ರೆ ಈ ರೀತಿ ತೊಂದರೆ ಆಗಲ್ಲ ನಿಮಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಅನಿತಾ ಅಂತ. ಅನಿತಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಳಗಾವಿದ್ದಾರೆ. ಓಕೆ, ಡಾಕ್ಟರ್ ಹತ್ರ ಮಾತಾಡಿ. ಆಯ್ತು. ಹಲೋ 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 ಹೇಳಿ ಅಮ್ಮ. ಸ್ವಲ್ಪ ಡಯಾಬಿಟಿಸ್ ಬಗ್ಗೆ ಕೇಳಬೇಕಾಗಿತ್ತು. ಹೌದಾ, ಏನ್ ತೊಂದರೆ ಆಗ್ತಿದೆ, ಏನ್ ಕೇಳ್ಬೇಕಿತ್ತು ನಿಮ್ಗೆ? ನಮ್ಮ ಪಪ್ಪಾಜಿ ಅವ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಓಕೆ. ಅವ್ರಿಗೆ ಡಯಾಬಿಟಿಸ್ ಹಾಸ್ಪಿಟಲ್ ಇದ್ದಾಗ ಇತ್ತು, ಈಗ ಚೆಕ್ ಮಾಡಿಸಿದ್ರೆ ಇಲ್ಲ. ಓಕೆ. ಅದ ಏನ್ ಮತ್ತೆ ತಿಂಗಳ ಚೆಕ್ ಮಾಡ್ತಿದ್ರು ಇಲ್ಲ ಈಗ ಅವ್ರಿಗೆ. ಓಕೆ, ಎಷ್ಟ್ ತಿಂಗಳು ಮೊದಲು ನೀವು ಚೆಕ್ ಮಾಡಿದ್ರಿ ಅವರಿಗೆ? ಗ್ಲೂಕೋಸ್ ಕೊಡ್ತಿದ್ದಾರಲ್ಲ ಆ ಟೈಮ್ದಾಗ ಇರಂತ ಮೇಡಮ್ ಅವರು. ಯಾವಾಗ? ಗ್ಲೂಕೋಸ್ ಕೊಡ್ತಾರಲ್ಲ ಮೇಡಮ್, ಸಲೈನ್ ಅದು ಕೊಡ್ತಾರಲ್ಲ. ಹೌದು. ಆ ಟೈಮ್ದಾಗ ಶುಗರ್ ಬರತ್ತಾ ಅವ್ರಿಗೆ? ಇಲ್ಲಮ್ಮ, ಆ ಟೈಮಲ್ಲಿ ಏನು ಶುಗರ್ ಬರೋದಿಲ್ಲ. ವೀಕ್ನೆಸ್ ಆಗೋದಕ್ಕಷ್ಟೇ. ಸಲೈನ್ ಇರುತ್ತೆ ಅದ್ರಲ್ಲಿ, ಅಂದ್ರೆ ಗ್ಲುಕೋಸ್ ಇದು ಏನು ಇರೋದಿಲ್ಲ, ಅದರಿಂದ ಶುಗರ್ ಏನು ಬರೋದಿಲ್ಲ ಅವರಿಗೆ. ಈಗ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಶುಗರ್ ಬಂದಿತ್ತು ಅಂದ್ರೆ ಮಂತ್ಲಿ ನೀವು ಚೆಕ್ಅಪ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದೊಂದ್ಸರಿ ಅದು ಒಂದೇ ಸರಿ ಸಡನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅವ್ರೇನಾದ್ರು ಟ್ಯಾಬ್ಲೆಟ್ ಏನೋ ತಗೋತಿದ್ದಾರೆ ಅದಕ್ಕೆ? ಟ್ಯಾಬ್ಲೆಟ್ ಏನ್ ತಗೊಳ್ತಾ ಇಲ್ಲ ಮೇಡಮ್. ಅವರು ತಿಂಗಳ ಚೆಕ್ ಮಾಡಿಸ್ಲಿಕ್ಕೆ ಹಾಸ್ಪಿಟಲ್ ಹೋಗ್ತಾರೆ ಮೇಡಮ್. ಅವರು ಹೋಗ್ತಾ ಇಲ್ಲ? ಹೋಗ್ತಾರೆ. ಓಕೆ, ಅವಾಗ ಎಷ್ಟು ಬರುತ್ತೆ ರೀಡಿಂಗ್ಸ್ ಎಲ್ಲ? ಅದು
110 ಇಷ್ಟು ಬರುತ್ತೆ. ಓಕೆ, ಅಂದ್ರೆ ನಾರ್ಮಲ್ ಇದೆ ಅಮ್ಮ. ಅದು ಟ್ಯಾಬ್ಲೆಟ್ ಏನ್ ತಗೋತಿಲ್ಲ ಅಂದ್ರೆ ಸ್ವಲ್ಪ ಡಯಟ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಕಡಿಮೆ ಆಗುತ್ತೆ ಅವರಿಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವು 3 ಕಾಲರ್ಸ್ ನೋಡಿದ್ವಿ. 3 ಕಾಲರ್ಸ್ಗೂ ಏನಪ್ಪಾ ಅಂದ್ರೆ ಆಹಾರದ ಪದ್ಧತಿಯ ಮೇಲೆ ಡೌಟ್ಸ್ ಇದೆ. ಅನೇಕ ಜನರಿಗೆ ಆಹಾರದ ಪದ್ಧತಿ ಮೇಲೆ ಯಾವ್ದು ರೀತಿ ಆಹಾರವನ್ನ ಸೇವನೆ ಮಾಡಬೇಕು, ಯಾವ್ದನ್ನ ತಗೊಂಬಾರ್ದು ಡಯಾಬಿಟಿಸ್ಗೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಒಂದು ಟಾಗ್ಲಿಂಗ್ ಇದ್ದೇ ಇರುತ್ತೆ. ಇನ್ನು ಕೆಲವು ಡಾಕ್ಟರ್ಸ್ ಏನ್ ಹೇಳ್ತಾರೆ, ರೈಸ್ ನ ಮುಟ್ಲೇಬಾರ್ದು, ಶುಗರ್ ಪೇಷಂಟ್ಸ್ ಒಂದ್ ಲೆವೆಲ್ ದಾಟದ್ಮೇಲೆ ಮುಟ್ಬಾರ್ದು ಅಂತ ಹೇಳ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ಯಂಗ್ಸ್ಟರ್ಸ್ ಒಂದು ಸ್ಟೆಬಿಲಿಟಿ ಇರುತ್ತೆ, ಅವ್ರಿಗೆ ಒಂದು ಕಂಟ್ರೋಲ್ ಮಾಡೋದು. ಬಟ್ ಸ್ವಲ್ಪ ವಯಸ್ಸಾದವರಲ್ಲಿ ಅವರು ಅದೇ ತರ ಡಿಪ್ರೆಷನ್ಗೆ ಬಿದ್ದ್ಬಿಡ್ತಾರೆ, ನಾನು ರೈಸ್ ತಿನ್ನಕ್ಕಾಗಲ್ಲ ಅಂತ. ಇಂಥವ್ರಿಗೆ ಏನ್ ಹೇಳ್ತೀರಾ? ಎಷ್ಟು ಪ್ರಮಾಣದಲ್ಲಿ ಅವರು ಅನ್ನ ತಿನ್ಬಹುದು, ಅದು ಯಾವ ಹೊತ್ತಿನಲ್ಲಿ ತಿಂದ್ರೆ ಅವ್ರಿಗೆ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ ಅಂತ? ಓಕೆ, ಇವು ಯಂಗ್ಸ್ಟರ್ಸ್ ನೀವು ಹೇಳಿತಾರೆ ಏನಂದ್ರೆ ಸ್ವಲ್ಪ ರೈಸ್ ತಿನ್ಬಾರ್ದು ಅಂತ. ಈಗ ಸೌತ್ ಇಂದ ಬಂದವರಾದ್ರೆ ಅವರು ರೈಸ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಅಂತವ್ರಿಗೆ ರೈಸ್ ಬೇಡ ಅಂದ್ರೆ ಸ್ವಲ್ಪ ಚಪಾತಿ ಅದೆಲ್ಲ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂತವ್ರಿಗೆ ಏನ್ ಮಾಡ್ಬೇಕಂದ್ರೆ ಸಡನ್ ರೈಸ್ ಬಿಟ್ಬಿಡೋಕೆ ಹೇಳ್ಬಾರ್ದು. ಬಟ್ ಅವ್ರ ಶುಗರ್ ಮೇಲೆ ನೋಡ್ಬೇಕು. ಒಂದ್ ವೇಳೆ 400, 500 ಆ ರೀತಿ ಇದ್ರೆ ಸಡನ್ ನಿಲ್ಲಿಸಿದ್ರೆ ಬೆಟರ್. ಅವರು ಜೊತೆಗೆ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ 200 ಬಾರ್ಡರ್ ಲೈನ್ ಆ ರೀತಿ ಇತ್ತಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಚಪಾತಿ, ಇಡ್ಲಿ, ದೋಸೆ, ಇಡ್ಲಿ ಅಂತದೆಲ್ಲ ತಗೋಬಹುದು. ಮಧ್ಯಾಹ್ನ ಹೊತ್ತಲ್ಲೂ ಸ್ವಲ್ಪ ಮಟ್ಟಿಗೆ ರೈಸ್ ತಗೋಬಹುದು, ಬಟ್ ಕ್ವಾಂಟಿಟಿ ಕಡಿಮೆ ತಗೋಬೇಕಾಗುತ್ತೆ. ಬಟ್ ರೈಸ್ ನೈಟ್ ಹೊತ್ತು ಏನಾಗುತ್ತೆ ಅಂದ್ರೆ ಚಪಾತಿ ಹೊತ್ತು ತಗೊಂಡ್ರೆ ಸ್ವಲ್ಪ ಬೆಟರ್ ಇರುತ್ತೆ. ಸೊ ಅದ್ರ ಜೊತೆಗೆ ರೈಸ್ ಚಪಾತಿ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಹಣ್ಣುಗಳು ಎಲ್ಲ ತಿನ್ಬೇಕಾಗತ್ತೆ. ಬಟ್ ಅದರಲ್ಲೂ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಬೇರೆ ಎಲ್ಲ ಮಾವಿನ ಹಣ್ಣು, ಬೇರೆ ಎಲ್ಲ ಹಣ್ಣುಗಳು ಅವ್ರು ತಗೋಬಹುದು. ಬಟ್ ಅದ್ರ ಜೊತೆಗೆ ಅವ್ರು ಸರಿಯಾಗಿ ನೀರು ಕುಡಿಬೇಕು. ಆಬ್ವಿಯಸ್ಲಿ ಅವರಿಗೆ ಬಾಯಾರಿಕೆ ಜಾಸ್ತಿ ಇರುತ್ತೆ, ಬಟ್ ಆದ್ರೂ ನೀರು ಕುಡಿಬೇಕಾಗುತ್ತೆ. ಆ ರೀತಿ ನೀರು ಕುಡಿದಿಲ್ಲ ಅಂದ್ರೆ ಅವರಿಗೆ ಕಿಡ್ನಿ ಮೇಲೆ ಅಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಈ ಡಯಟ್ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ. ಡೈಲಿ ವಾಕಿಂಗ್ ಹೋಗ್ಬೇಕು. ಬೆಳಿಗ್ಗೆ ಮತ್ತು ರಾತ್ರಿ ಹೋದ್ರೆ ಬೆಟರ್. ಅಥವಾ ಅವರಿಗೆ ಏನಾದ್ರು ವರ್ಕ್ ಇಂದಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಹೊತ್ತಾದ್ರೂ ಹೋಗ್ಬೇಕಾಗತ್ತೆ. ಕೆಲವರಿಗೆ ಈಗ ಜಾಸ್ತಿ ಊಟ ಮಾಡ್ತಿರೋದ್ರಿಂದ ಈ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತಂದ್ರೆ ಇನ್ನು ಅವರಿಗೆ ಕಾಂಪ್ಲಿಕೇಶನ್ ಅಂದ್ರೆ ಏನು ನ್ಯೂರೋಪತಿ ಅಂದ್ರೆ ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತವರಿಗೆ ಏನ್ ಮಾಡ್ಬೇಕಂದ್ರೆ ಎಕ್ಸರ್ಸೈಸ್ ಜಾಸ್ತಿ ಮಾಡೋಕೆ ನಾವು ಅಡ್ವೈಸ್ ಮಾಡ್ಬೇಕಾಗುತ್ತೆ. ಇದಕ್ಕಿಂತ ಜಾಸ್ತಿ ಬೇಕಾಗಿರೋದು ನಾವು ಕೌನ್ಸಿಲಿಂಗ್ ಮಾಡ್ಬೇಕು ಪೇಷಂಟ್ಗೆ. ಕುತ್ಕೊಳಿಸಿ ಅವ್ರು ಮಾತಾಡಿಸಿ ಅವರಿಗೆ ಸರಿಯಾದ ಸಮಯದಲ್ಲಿ ಸಲಹೆ ಕೊಟ್ರೆ ಖಂಡಿತ ಅವರು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಎಲ್ಲ ಇರೋದಿಲ್ಲ. ಎಸ್ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ವಾಟ್ಸ್ಆಪ್, ಫೇಸ್ಬುಕ್ ನಲ್ಲೆಲ್ಲ ಇದು ಗೋಧಿಯನ್ನ ತಿಂದ್ರೆ ಅದು ನಮ್ಮಲ್ಲಿ ಶುಗರ್ ಗ್ಲೂಕೋಸ್ ಕಂಟೆಂಟ್ ಹೆಚ್ಚು ಮಾಡಿ ಡಯಾಬಿಟಿಸ್ಗೆ ಲೀಡ್ ಮಾಡತ್ತೆ ಅನ್ನೋ ಒಂದು ಅಡ್ವರ್ಟೈಸಸ್ ಬರ್ತಾ ಇದೆ. ಸೊ ಇದರಿಂದ ಎಲ್ಲರಿಗೂ ಕನ್ಫ್ಯೂಷನ್, ನಾವು ಗೋಧಿ ತಿನ್ಬೋದಾ? ಈಗಾಗಲೇ ಎಷ್ಟೋ ಜನ ಗೋಧಿನ ಫುಲ್ ಸ್ಟಾಪ್ ಮಾಡ್ಬಿಟ್ಟು ರಾಗಿ ಮತ್ತು ಜೋಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಈ ಮಾತು ಅಂತ, ಅಥವಾ ಇದು ಮೈತಾ ಅಂತ? ಇಲ್ಲ, ಅದು ಸರಿಯಾದ ಕಲ್ಪನೆ ಅಲ್ಲ. ಬಿಕಾಸ್ ರೈಸ್ ಮಾತ್ರ ನಾವು ಅವಾಯ್ಡ್ ಮಾಡೋಕೆ ಹೇಳ್ತೇವೆ. ಗೋಧಿಯಿಂದ ಆಕ್ಚುಲಿ ಶುಗರ್ ವ್ಯಾಲ್ಯೂ ಜಾಸ್ತಿ ಆಗೋದಿಲ್ಲ. ಜೊತೆಗೆ ಏನಂದ್ರೆ ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ ಚಪಾತಿ ಸ್ವಲ್ಪ ಹಾರ್ಡ್ ಫುಡ್ ಅಂತ ಹೇಳ್ತೇವೆ. ಸ್ವಲ್ಪ ಕೆಲವೊಬ್ಬರಿಗೆ ಅದು ರೂಢಿ ಇಲ್ಲ ಅಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ಒಂದು ಪೇಷಂಟ್ಗೆ ಹೇಳಿದ್ದೆ. ಸೊ ಅವಾಗ ಅವರಿಗೆ ಸ್ವಲ್ಪ ಚಪಾತಿಯನ್ನು ಸಾಫ್ಟ್ ಮಾಡ್ಕೊಂಡು ಕೊಟ್ರೆ ಅವರಿಗೆ ಏನ್ ಪ್ರಾಬ್ಲಮ್ ಇರಲ್ಲ. ಬಟ್ ಚಪಾತಿಯಿಂದ ಶುಗರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳೋದು ತಪ್ಪು ಕಲ್ಪನೆ. ಎಸ್, ಥ್ಯಾಂಕ್ ಯು. ಅಂಡ್ ಡಾಕ್ಟರ್, ಒಂದು ಬ್ರೇಕ್ ತಗೋಬರೋಣ. ಎಸ್ ವೀಕ್ಷಕರೇ, ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ಕ್ಲಿನಿಕ್ ಕಾರ್ಯಕ್ರಮ. ಎಸ್ ಡಾಕ್ಟರ್, ಇನ್ನು ಹೋಮಿಯೋ ಕೇರ್ ಸೆಂಟರ್ ಅಲ್ಲಿ ಈ ಡಯಾಬಿಟಿಸ್ಗೆ ಯಾವ ರೀತಿಯ ಚಿಕಿತ್ಸೆ ಲಭ್ಯ ಇದೆ ಅಂತ? ಓಕೆ, ಈಗ ನಮ್ಮ ಕಡೆ ಬರ್ತಾರೆ ಕೆಲವರು ಸುಸ್ತಾಗ್ತಿದೆ ಅಥವಾ ವೇಟ್ ಜಾಸ್ತಿ ಆಗ್ತಿದೆ ಅಥವಾ ಜಾಸ್ತಿ ನೀರಡಿಕೆ ಆಗ್ತಾ ಇದೆ ಅಥವಾ ನಾನು ಏನ್ ಸಿಂಪ್ಟಮ್ಸ್ ಹೇಳಿದೆ ಆ ರೀತಿ ಎಲ್ಲ ಹೇಳ್ಕೊಂಡು ಬರ್ತಾರೆ. ಬಟ್ ಇದನ್ನು ಬರೀ ಸಿಂಪ್ಟಮ್ಸ್ ಮೇಲೆ ಅಷ್ಟೇ ನೋಡ್ಕೊಂಡು ನಾವು ಹೇಳ್ಬೋದು ಶುಗರ್ ಬಂದಿದೆ ಅವರಿಗೆ ಅಂತ, ಡಯಾಬಿಟಿಸ್ ಅಂತ. ಅಕಾರ್ಡಿಂಗ್ ಟು ಏಜ್ ನಾವು ಟೈಪ್ 1 ಟೈಪ್ 2 ಅಥವಾ ಜುವೆನೈಲ್ ಅಥವಾ ಜೆಸ್ಟೇಷನಲ್ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಕನ್ಫರ್ಮೇಶನ್ ಬೇಕಾಗಿರುತ್ತೆ. ಸೊ ಅದಕ್ಕೆ ನಾವು ಬ್ಲಡ್ ಚೆಕಪ್ ಕಳಿಸ್ಕೊಡ್ತೇವೆ. RBS ಅಂತ ಹೇಳ್ತೇವೆ, ರ್ಯಾಂಡಮ್ ಬ್ಲಡ್ ಶುಗರ್ ಅಂತ. ಸೊ ಅದರಲ್ಲಿ ಒಂದ್ ವೇಳೆ 150 ಮೇಲೆ ಏನಾದ್ರು ಇತ್ತಂದ್ರೆ ನಾವು ಬ್ಲಡ್ ಶುಗರ್ ಅವರಿಗೆ ಡಯಾಬಿಟಿಸ್ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನಂದ್ರೆ ಈಗ
ಕೆಲವೊಬ್ಬರಿಗೆ ಹಿಂದಿನ ದಿನ ರಾತ್ರಿ ಶುಗರ್ ಸ್ವೀಟ್ಸ್ ಏನಾದರೂ ತಿಂದಾಗಲೂ ಒಂದೊಂದ್ಸರಿ ಕೆಲವೊಬ್ಬರಿಗೆ ಶುಗರ್ ವ್ಯಾಲ್ಯೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತವರಿಗೆ HbA1c ಅಂತ ಒಂದು ಟೆಸ್ಟ್ ಇರುತ್ತೆ. ಅಂದ್ರೆ 3 ಮಂತ್ಸಿಗೆ ಒಂದ್ಸರಿ ಮಾಡೋದು. ಅಂದ್ರೆ ಮೀನ್ ಆವರೇಜ್ ವ್ಯಾಲ್ಯೂ ಎಷ್ಟಿದೆ ಅಂತ ತೋರಿಸುತ್ತೆ. ಅದು 5 ಗಿಂತ ಬಿಲೋ ಇತ್ತಂದ್ರೆ ನಾರ್ಮಲ್ ಗುಡ್ ಕಂಟ್ರೋಲ್ ಅಂತ ಹೇಳ್ಬೋದು. ಒಂದ್ ವೇಳೆ 5 ಗಿಂತ ಜಾಸ್ತಿ 7, 8, 9, 10 ಅದ ಮೇಲೆ ಅದು ಯಾವ ರೀತಿ ಕಂಟ್ರೋಲ್ ಇದೆ ಅಂತ ಹೇಳ್ಬೋದಾಗುತ್ತೆ. ಅದರಿಂದ ನಾವು ಕನ್ಫರ್ಮ್ ಮಾಡ್ತೇವೆ ಅವರಿಗೆ ಡಯಾಬಿಟಿಸ್ ಬಂದಿದೆ ಅಂತ. ಸೊ ಇಂಥ ಪೇಷಂಟ್ಗೆ ಏನ್ ಮಾಡ್ತೇವೆ ಅಂತ, ಕೆಲವೊಬ್ರು ಡಯಾಬಿಟಿಸ್ ರೀಸೆಂಟ್ಲಿ ಡಯಾಗ್ನೋಸ್ ಆಗಿದ್ದಿರ್ತಾರೆ. ಸೊ ಅಂತವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋದು ನಮಗೆ ಈಸಿ ಆಗುತ್ತೆ. ಯಾಕಂದ್ರೆ ಬೇರೆ ಒಂದು ಮೆಡಿಸಿನ್ಗೆ ಅವ್ರು ಅಡಿಕ್ಟ್ ಆಗಿರಲ್ಲ. ಅಂತವರಿಗೆ ನಮ್ಮಿಂದ ಮೆಡಿಸಿನ್ ಕೊಟ್ಟು ಅವರಿಗೆ ಕಡಿಮೆ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ. ಕೆಲವು ಪೇಷಂಟ್ ಏನಂದ್ರೆ ಡಯಾಬಿಟಿಸ್ ಇದೆ ಅಂತ ಹೇಳ್ಕೊಂಡು ಬೇರೆ ಟ್ಯಾಬ್ಲೆಟ್ ಆಬ್ವಿಯಸ್ಲಿ ತಗೋತಾ ಇರ್ತಾರೆ. ದಿನಕ್ಕೊಂದ್ಸರಿ ತಗೊಳ್ಳೋರು ಇರ್ತಾರೆ, ದಿನಕ್ಕೆ 2 ಸರಿ ತಗೊಳ್ಳೋರು ಇದ್ದಾರೆ. ಸೊ ಅವ್ರಿಗೆ ಏನ್ ಮಾಡ್ತೇವೆ ಅಂದ್ರೆ ಸ್ಲೋಲಿ ನಮ್ಮ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೇವೆ ಅಕಾರ್ಡಿಂಗ್ ಟು ದ ಪರ್ಸನಾಲಿಟಿ. ನಮ್ಮ ಮೆಡಿಸಿನ್ ಅವ್ರ ಸಿಂಟಮ್ಸ್ಗೋಸ್ಕರ ಕೊಡಲ್ಲ, ಅವ್ರ ಪರ್ಸನಾಲಿಟಿಗೋಸ್ಕರ ಕೊಡ್ತೇವೆ. ಸೊ ಅವಾಗ ನಮ್ಮ ಮೆಡಿಸಿನ್ ಜೊತೆ ಅವರದು ಅಲೋಪತಿ ಏನ್ ಮೆಡಿಸಿನ್ ತಗೋತಿದ್ದಾರೆ ಅದನ್ನು ಅವರು ಕಂಟಿನ್ಯೂ ಮಾಡ್ತಾರೆ. ಸ್ಲೋಲಿ ಅವರು 3 ಮಂತ್ಸಿಗೆ ಒಂದ್ಸರಿನಾ, ಮಂತ್ಲಿ ಒಂದ್ಸರಿನಾ ಆ ರೀತಿ ಬ್ಲಡ್ ಚೆಕ್ಅಪ್ ಮಾಡಿ ಅವ್ರದ್ದು ವ್ಯಾಲ್ಯೂ ಜಾಸ್ತಿ ಬರ್ತಿದೆ ಕಡಿಮೆ ಬರ್ತಿದೆಯಾ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಮೆಡಿಸಿನ್ ಇದು ಡೋಸೇಜು ಕಡಿಮೆ ಮಾಡ್ತಾ ಮತ್ತೆ ನಮ್ಮ ಮೆಡಿಸಿನ್ ಸ್ಟಾಪ್ ಮಾಡಿ ಆ ರೀತಿ ಕಂಟಿನ್ಯೂ ಮಾಡ್ತೇವೆ. ಕೆಲವೊಂದು ಪೇಷಂಟ್ ಈಗ ಟೈಪ್ 1 ಡಯಾಬಿಟಿಸ್ಗೆ ಫುಲ್ ಕ್ಯೂರ್ ಮಾಡೋಕ್ಕಾಗಲ್ಲ ನಾವು, ಬಿಕಾಸ್ ಈ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರೊಡಕ್ಷನ್ ಇಲ್ಲ ಅಲ್ಲಿ. ಜಸ್ಟ್ ಏನು ಈಗ ಇನ್ಸುಲಿನ್ ತಗೋತಿರ್ತಾರೆ ಅವರು ಆರ್ಟಿಫಿಷಿಯಲಿ. ಅಂತ ಪೇಷಂಟ್ ಏನ್ ಮಾಡ್ತೇವೆ ಅಂದ್ರೆ ಇನ್ಸುಲಿನ್ ಇಂದ ಟ್ಯಾಬ್ಲೆಟ್ಗೆ ಮಾಡೋ ರೀತಿ, ಆಮೇಲೆ ಅವ್ರಿಗೆ ಏನ್ ತೊಂದರೆ ಆಗ್ತದೆ, ಅವ್ರ ಸಿಂಟಮ್ಸ್ ಏನಿದೆ ಅದನ್ನು ಕಡಿಮೆ ಮಾಡೋಕೆ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಓಕೆ, ಇವಾಗ ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್. ಹಲೋ. ಹಲೋ ಮೇಡಮ್. ಎಸ್, ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಮಡ್ಬಾಟ್ ಅಂದ್ರೆ ಮಾತಾಡೋದು. ಆನಂದ್ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬೆಳಗಾಂ ಡಿಸ್ಟ್ರಿಕ್ಟ್ ಮೇಡಮ್. ಸರಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಮೇಡಮ್, ನಮಸ್ತೆ. ಹಲೋ, ಹೇಳಿ ಅಮ್ಮ. ಮೇಡಮ್, ಇದು ರ್ಯಾಂಡಮ್ ಬ್ಲಡ್ ಶುಗರ್ ಅಂತೀವಲ್ಲ, ಅದರ ನಾರ್ಮಲ್ ರೇಂಜ್ ಎಷ್ಟು? ನಾರ್ಮಲ್ ರೇಂಜ್ 80 to 120 ಅಂದ್ರೆ ನಾರ್ಮಲ್ ಬರುತ್ತೆ. ಬಟ್ ಕೆಲವೊಬ್ಬರಿಗೆ ಡಯಾಬಿಟಿಸ್ ಇದ್ದವ್ರಿಗೆ ಏನಾಗುತ್ತೆ 150 ನಾರ್ಮಲ್ ಅಂತ ಹೇಳ್ಬೋದು. ಯಾಕಂದ್ರೆ ಅಕಾರ್ಡಿಂಗ್ ಟು ಏಜ್ ವೇರಿ ಆಗುತ್ತೆ. ಈಗ ಬಟ್ ಹೇಳೋದಾದ್ರೆ ರ್ಯಾಂಡಮ್ ಬ್ಲಡ್ ಶುಗರ್ 80 to 120 ನಾರ್ಮಲ್. 80 to 120 ನಾರ್ಮಲ್. ಹಾ. ಇದ್ರಿ ಫಾಸ್ಟಿಂಗ್. ಹಲೋ ಹಲೋ. ಎಸ್, ಡಿಸ್ಕನೆಕ್ಟ್ ಆಯ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಮೇಜರ್ ಸರ್ಜರೀಸ್ ಅಂತ ಹೇಳಿದ್ರೆ ಹಾರ್ಟ್ ರಿಲೇಟೆಡ್ ಸರ್ಜರೀಸ್ ಮಾಡುವಾಗ ಡಯಾಬಿಟಿಸ್ ಇರೋರಲ್ಲಿ ಮಾಡಕ್ಕೆ ಅಷ್ಟು ಬೇಗ ಒಪ್ಕೊಳಲ್ಲ. ಡಯಾಬಿಟಿಸ್ ನ ಟ್ಯಾಪಲ್ ಡೌನ್ ಮಾಡಿ ಆಮೇಲೆ ಇದ್ ಮಾಡ್ತಾರೆ. ಯಾವ ಒಂದು ಕಾರಣಕ್ಕೆ, ಬೇರೆ ಯಾವ್ದೇ ರೀತಿಯ ಕಾಯಿಲೆಗಳಿದ್ರು ಅಂದ್ರೆ ಥೈರಾಯ್ಡ್ ಅಥವಾ ಇನ್ನು ಯಾವ್ದೇ ರೀತಿ ಬೇರೆ ಪ್ರಾಬ್ಲಮ್ಸ್ ಇದ್ರು ಕೂಡ ಸರ್ಜರಿನ ಆರಾಮಾಗಿ ಮಾಡಿ ಮುಗಿಸ್ತಾರೆ. ಬಟ್ ಡಯಾಬಿಟಿಸ್ ಅಂತ ಇದೆ ಅಂತ ಹೇಳಿದ್ರೆ ಸಮ್ ಕ್ರಿಟಿಕಲ್ ಇಂಪ್ಯಾಕ್ಟ್ ಇದೆ ಅಂತ ಹೇಳ್ತಾರೆ. ಯಾವೊಂದು ಕಾರಣಕ್ಕಿದು? ಬಿಕಾಸ್ ಯಾಕಂದ್ರೆ ಬ್ಲಡ್ ಅಲ್ಲಿ ಶುಗರ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ನಾ ಹೇಳಿದಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ಬೇರೆ ಕಾಂಪ್ಲಿಕೇಶನ್, ಈಗ ಹಾರ್ಟ್ ಸರ್ಜರಿ ಮಾಡೋದಾದ್ರೆ ಆಲ್ರೆಡಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಿರುತ್ತೆ. ಸೊ ಅದರಿಂದಾಗಿ ಇನ್ನು ಕಾಂಪ್ಲಿಕೇಶನ್ ಏನು ಆಗಬಾರ್ದು, ಅದರಿಂದ ಬ್ಲೀಡಿಂಗ್ ಅಥವಾ ಏನು ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಶುಗರ್ ಮಾತ್ರ ಅಲ್ಲ, BP ಇರೋ ಪೇಷಂಟಿಗೂ BP ಜಾಸ್ತಿ ಆಯ್ತಂದ್ರೆ ಶುಗರ್ ಆಪರೇಷನ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಕಾಂಪ್ಲಿಕೇಶನ್ಸ್ ಏನು ಆಗಬಾರ್ದು ಅನ್ನೋದಕ್ಕೋಸ್ಕರ ಅದನ್ನ ಟೇಪರ್ ಮಾಡಿ ಅದು ಸ್ವಲ್ಪ ನಾರ್ಮಲ್ ರೇಂಜಿಗೆ ಬಂದ ನಂತರನೇ ಏನು ಆಪರೇಷನ್ ಮಾಡೋಕೆ ಪ್ರಿಫರ್ ಮಾಡ್ತಾರೆ ಅವರು. ಇನ್ನು ನೀವು ಟೈಪ್ಸ್ ಹೇಳಿದ್ರಿ, ಟೈಪ್ 1, ಟೈಪ್ 2, ಜೆಸ್ಟೇಷನಲ್ ಅಂಡ್ ಜಾರ್ಜಿಯಲ್ ಅಂತ 4 ಟೈಪ್ಸ್ ಹೇಳಿದ್ರಿ. ಸೊ ಈ 4 ಟೈಪ್ಸ್ ನಲ್ಲಿ ಯಾವ ಟೈಪ್ ಆಫ್ ಡಯಾಬಿಟಿಸ್ಗೆ ನೀವು ಇನ್ಸುಲಿನ್ ನ ಸಜೆಸ್ಟ್ ಮಾಡ್ತೀರಾ, ಮತ್ತೆ ಇನ್ನು ಯಾವ್ದಕ್ಕೆ ಟ್ಯಾಬ್ಲೆಟ್ಸ್ ನ ಸಜೆಸ್ಟ್ ಮಾಡ್ತೀರಾ ಅಂತ? ಓಕೆ, ಟೈಪ್ 1 ಡಯಾಬಿಟಿಸ್ಗೆ ನಾವು ಇನ್ಸುಲಿನೇ ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇರೋದಿಲ್ಲ. ಬಟ್ ಟೈಪ್ 2 ಡಯಾಬಿಟಿಸ್ ಕೆಲವೊಂದ್ಸರಿ ಇನ್ಸುಲಿನ್ ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ಕೆಲವು ಪೇಷಂಟ್ಗೆ ಟ್ಯಾಬ್ಲೆಟ್ಸ್ ತಗೋತಿದ್ರು, ದಿನಕ್ಕೊಂದ್ಸರಿ 2 ಸರಿ ತಗೋತಿದ್ರು ಕೆಲವು ಪೇಷಂಟ್ ಕಂಟ್ರೋಲ್ ಆಗ್ತಾರಲ್ಲ, ಮತ್ತದು 200, 300, 400 ಆ ರೀತಿ ಎಲ್ಲ ರೇಂಜ್ ಅಲ್ಲಿ ಇರುತ್ತೆ. ಸೊ ಅಂತ ಪೇಷಂಟ್ಗೂ ನಾವು ಇನ್ಸುಲಿನ್ ಪ್ರಿಫರ್ ಮಾಡ್ತೇವೆ. ಮತ್ತು ಇದು ಪ್ರೆಗ್ನೆನ್ಸಿಯಲ್ಲಿ ಬರೋ ಜೆಸ್ಟೇಷನಲ್ ಡಯಾಬಿಟಿಸು ಕೆಲವೊಂದ್ಸರಿ ಅಂದ್ರೆ ಕಂಟ್ರೋಲ್ ಆಗ್ತಿದ್ಯಾ ಇಲ್ವಾ, ಅಂದ್ರೆ ಬರೀ ಮೆಡಿಸಿನ್ ಮಾತ್ರ ಅಲ್ಲ, ಡಯಟ್ ಅನ್ನು ಮಾಡಿ ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗ್ತಿಲ್ಲ ಅಂದಾಗ ಇನ್ಸುಲಿನ್ ಪ್ರಿಫರ್ ಮಾಡ್ತೀವಿ. ಬಟ್ ಮೇನ್ ಆಗಿ ನಾವು ಪ್ರಿಫರ್ ಮಾಡೋದು ಟೈಪ್ 1 ಡಯಾಬಿಟಿಸ್ಗೆ. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಾವು ಶ್ರದ್ಧಾ ಅಂತ ಗೋವಾದಿಂದ ಮಾತಾಡೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಇವರಿಗೆ ನಮ್ಮ ಮನೆಯವರಿಗೆಲ್ಲ ಡಯಾಬಿಟಿಸ್ ಇದೆ. ಓಕೆ. ಅವರಿಗೆ 250 ಇದೆ ಇವಾಗ. ಓಕೆ. ಅವರು ಇನ್ಸುಲಿನ್ಸ್ ಸ್ಟಾರ್ಟ್ ಮಾಡಿದ್ದಾರೆ. Okay. ಇದಕ್ಕೆ ಅವರು ಫುಡ್ ಅಲ್ಲಿ ಏನೇನು ತಗೋಬೇಕು ಅಂತ?
ಓಕೆ, ಇನ್ಸುಲಿನ್ ಜೊತೆಗೆ ಅವರು ಟ್ಯಾಬ್ಲೆಟ್ ಏನಾದ್ರು ತಗೋತಿದಾರಾ? ಅದು ಬರೀ ಹಾ ತಗೋತಾ ಇದ್ದಾರೆ. ತಗೋತಿದ್ದಾರೆ, ದಿನಕ್ಕೊಂದ್ಸರಿ 2 ಸರಿ ತಗೋತಿದಾರಾ? 2 ಸಲ ಇದೆ. 2 ಸರಿ ತಗೋತಾ ಇದಾರ. ಓಕೆ, ಅವ್ರಿಗೆ ಡಯಟ್ ಅಲ್ಲಿ ಅಂದ್ರೆ ಅದು ಇಷ್ಟು ತಗೋತಿದ್ರು ರೇಂಜ್ ಎಷ್ಟಿದೆ ಅಮ್ಮ ಅವ್ರದ್ದು? ಇವಾಗ ಸದ್ಯ 250 ಇದೆ. ಇವಾಗಷ್ಟೇ ಜಸ್ಟ್ ಟೆಸ್ಟ್ ಮಾಡಿ ಬಂದ್ರು. 250 ಇದೆ ಅವರಿಗೆ. ಓಕೆ ಸರಿ. ಇವ್ರಿಗೆ ಏನಾಗುತ್ತಂದ್ರೆ ಜಾಸ್ತಿ ಹಸಿವು ಆಗ್ತಿದೆ ಅನ್ಸುತ್ತಲ್ಲ? ಹಾ, ಜಾಸ್ತಿ ಹಸು ಆಗ್ತಾ ಇದೆ, ಮತ್ತೆ ಫುಲ್ ನೀರಡಿಕೆ, ಕುಡಿದಷ್ಟೇ ಟೈಮು, ಮತ್ತೆ ಜೈಜನ್ಸ್ ಆಗಲ್ಲ ಅವರಿಗೆ. ಒಂದ್ಸಲ ಊಟ ಸೇರತ್ತೆ, ಆದ್ರೆ ಮಾಡಿದ್ರೆ ವಾಮಿಟ್ ಬರುತ್ತೆ ಅವರಿಗೆ. ಓಕೆ ಓಕೆ. ಇವ್ರಿಗೆ ಏನಂದ್ರೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ, ಬಟ್ 250 ಇನ್ಸುಲಿನ್ ಮತ್ತೆ ಟ್ಯಾಬ್ಲೆಟ್ ಜೊತೆಗೂ ಇನ್ಸುಲಿನ್ ಶುಗರ್ ವ್ಯಾಲ್ಯೂ 250 ಇರೋದ್ರಿಂದ ಸ್ವಲ್ಪ ರೈಸ್ ಫುಲ್ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಬೆಳಿಗ್ಗೆನೂ ಫುಲ್ ಚಪಾತಿ ಅಂದ್ರೆ ಚಪಾತಿ ಮುದ್ದೆ ಆ ರೀತಿ ಎಲ್ಲ ತಗೋಬೇಕಾಗುತ್ತೆ ಅವರು. ಅದ್ರ ಜೊತೆಗೆ ಎಕ್ಸರ್ಸೈಸ್, ವಾಕಿಂಗ್, ಆಮೇಲೆ ಡಯಟ್ ಚಾರ್ಟ್ ಅಂದ್ರೆ ಮಾವಿನ ಹಣ್ಣು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಬಾಳೆಹಣ್ಣು ಅವಾಯ್ಡ್ ಮಾಡಬೇಕು, ಬೇರೆ ಇರೋ ಫ್ರೂಟ್ ಜ್ಯೂಸ್ ಎಲ್ಲ ತಿನ್ಬೋದು. ಶುಗರ್ ಫುಲ್ ಆಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಬೇರೆ ಇರೋದೆಲ್ಲ ತಗೋಬಹುದು. ಅದ್ರ ಜೊತೆಗೆ ಎಕ್ಸರ್ಸೈಸ್, ವಾಕಿಂಗ್ ಎಲ್ಲ ಮಾಡಬೇಕಾಗುತ್ತೆ ಅವರು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮಗೆ ಡಯಾಬಿಟಿಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಡಯಾಬಿಟಿಸ್ ಬಂದ ತಕ್ಷಣ ನನ್ನ ಲೈಫ್ ಎಂಡ್ ಆಗೋಯ್ತು ಅಂತ ತಿಳ್ಕೊಳೋ ಯಾವುದೇ ರೀತಿಯ ಒಂದು ಸಮಸ್ಯೆ ನಿಮಗೆ ಬೇಡ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಸೆಂಟರ್ ಅಲ್ಲಿ ಸೂಪರ್ ಕ್ಲಾಸಿ ಟ್ರೀಟ್ಮೆಂಟ್ಸ್ ನಿಮಗೆ ಲಭ್ಯ ಇದೆ. ಬೆಂಗಳೂರಲ್ಲಿ ನೋಡೋದಾದ್ರೆ ಜಯನಗರ, ಇಂದ್ರಾನಗರ್ ಹಾಗೂ ಮಲ್ಲೇಶ್ವರಂ ಹೋಮಿಯೋಕೇರ್ ಸೆಂಟರ್ಸ್ ಇದೆ. ಇನ್ನು ಔಟ್ ಆಫ್ ಬ್ಯಾಂಗ್ಳೂರ್ ನೋಡೋದಾದ್ರೆ ಮೈಸೂರು, ಹುಬ್ಳಿ, ಗುಲ್ಬರ್ಗಾ, ದಾವಣಗೆರೆಯಲ್ಲಿ ನಿಮಗೆ ಸೆಂಟರ್ಸ್ ಲಭ್ಯ ಇದೆ. ನಿಮಗೆ ಹತ್ತಿರವಾದ ಸೆಂಟರ್ಸ್ಗೆ ಹೋಗಿ ಸೂಕ್ತವಾದ ಚಿಕಿತ್ಸೆಯನ್ನ ಪಡೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಿನಿಕ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.